ಸಾಹೇಬ. ಅದರ ಜೊತೆಗೆ ಈ ದಿನ ಮಾತನಾಡಿರ್ತಕ್ಕಂತಹ ಮತ್ತೊಂದು ಆಡಿಯೋ ಇದೆ. ಇಷ್ಟೇ ಅಲ್ಲ, ಇದು ಬರೀ ಕೇವಲ ಆಡಿಯೋ ಅಲ್ಲ, ವಿಡಿಯೋ ಸಾಕ್ಷಿಗಳು ಸಹ ಇಟ್ಕೊಂಡಿದ್ದಾರೆ ಹಣ ಕೊಟ್ಟಿರ್ತಕ್ಕಂಥ. ನೋಡಿ, ಈತ ಸಿದ್ದೇಶ್ ಎನ್ನುವಂತಹ ವ್ಯಕ್ತಿ ಹೇಳ್ತಾನೆ, ಮಲೆ ಮಹದೇಶ್ವರರ ಸಾಕ್ಷಿಯಾಗಿಯೂ ನಾನು ನಿಮ್ಮನ್ನ ಮೈಸೂರಿಗೆ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಹಣವನ್ನ ಅವ್ರಿಗೆ ಕೊಟ್ಟಿದ್ದೇವೆ. ಯಾರು ಈ ಸಾಹೇಬ? ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಡೆಪ್ಯೂಟ್ ಮಾಡ್ಕೊಳ್ಳಿಕ್ಕೆ ಸಾಹೇಬ್ರ ಹತ್ರ ಹಣ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಯಾರು ಹಾಗಾದ್ರೆ ಈ ಸಾಹೇಬ? ಅದರ ಜೊತೆಗೆ ಈ ದಿನ ಮಾತನಾಡಿರ್ತಕ್ಕಂತಹ ಮತ್ತೊಂದು ಆಡಿಯೋ ಇದೆ. ಇಷ್ಟೇ ಅಲ್ಲ, ಇದು ಬರೀ ಕೇವಲ ಆಡಿಯೋ ಅಲ್ಲ, ವಿಡಿಯೋ ಸಾಕ್ಷಿಗಳು ಸಹ ಇಟ್ಕೊಂಡಿದ್ದಾರೆ ಹಣ ಕೊಟ್ಟಿರ್ತಕ್ಕಂಥವ್ರು. ನಮಗೆ ಭಗವಂತ ಕೊಟ್ಟಂಗೆ ಎಲ್ಲ ಚೆನ್ನಾಗಿದೆ. ನಾವೇ ಒಂದು ಹೆಲ್ಪ್ ಮಾಡ್ಕೊಡೋದು ಇವತ್ತು ನೆನ್ಸ್ಕೊತಾವ. ಅದೇ ಸರ್, ಅನ್ನೋದು ನಮ್ಮ ಆಸೆ ಅಷ್ಟು ಬೇರೆ ಇಲ್ಲ. ಏನಿಲ್ಲ ಸರ್, ಏನ್ ಗೊತ್ತಾ ಸರ್, ಈಗ 20 ಲಕ್ಷ ಜವಾಬ್ದಾರಿ. ಒಂದ್ ನಿಮಿಷ ಹೇಳ್ತೀನಿ ನಾನು 1% ಅಂತ ಆಯ್ತಾ, ಕೆಲಸ ಆಗಿರೋ ನೀವ್ ಏನ್ ಕೊಟ್ಟಿದ್ರೆ ಹಂಗೆ ಬತ್ತು ಅಂತ ಹೇಳ್ತೀನಿ ನಾನು. ಅಷ್ಟಿನ ಗ್ಯಾರಂಟಿ ಇದೀನಿ ನಾನು. ಗ್ಯಾರಂಟಿ ಅಲ್ಲ ಸರ್, ಈಗ ಗುರುವಾರ ಬಂದ್ಬಿಡಿ ಸರ್. ಹಾ ಸರ್, KPM ಬಸ್ ಇದು ಕೇವಲ ತುಣುಕುಗಳಷ್ಟೇ. ಈ ಸಿದ್ದೇಶ್ ಎನ್ನುವಂತಹ ವ್ಯಕ್ತಿ, ಆ ಸಿದ್ದೇಶ್ ಯಾರು ನನಗೆ ಗೊತ್ತಿಲ್ಲ, ಇವತ್ತರೆಗೂ ಆತನ ಸಂಪರ್ಕನೂ ಇಲ್ಲ, ಆತ ಯಾರು ಅಂತ ನಾನು ನೋಡಿಲ್ಲ. ಈತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹೊರಗುತ್ತಿಗೆಗೆ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಮೈಸೂರು ಮೂಲದ ಅಪ್ಪು ಏಜೆನ್ಸಿನಲ್ಲಿ ಈತ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವನು. ಮಾತಿದ್ರೆ ಸಾಹೇಬ್ರ ಹತ್ರ ದುಡ್ಡು ತಲುಪಿಸಿದ್ದೇನೆ, ಸಾಹೇಬ್ರ ಹತ್ರ ಮಾತನಾಡಿದ್ದೇನೆ, ಮೈಸೂರಿಗೆ ಬನ್ನಿ ಸಾಹೇಬ್ರು ಸಿಗ್ತಾರೆ, ಸಾಹೇಬ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ, ನಿಮಗೆ ಪರ್ಮನೆಂಟ್ ಮಾಡಿಸ್ಕೊಡ್ತಾನೆ, 14,000-15,000 ಸಂಬಳ ಕೊಡಿಸ್ತೇನೆ, ಇನ್ನೂ ಒಂದಷ್ಟು ಜನಕ್ಕೆ ಕೆಲಸಗಳನ್ನ ಕೊಡಿಸ್ತೇನೆ ಎನ್ನುವಂತಹ ಆಶ್ವಾಸನೆಗಳನ್ನ ಕೊಟ್ಟು